ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಸದ್ಯ 142 ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳುವ ಮೂಲಕ ಮೂಡದ 300 ಕೋಟಿ ರೂಪಾಯಿ ಆಸ್ತಿಯನ್ನ ರಕ್ಷಣೆ ಮಾಡಲಾಗಿದೆ ಅಂತ ಹೇಳಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಅಧಿಕೃತವಾಗಿ ಈಗ ಪ್ರಕಟ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಮೂಡದ ಹೋರಾಟಗಾರರು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಟ್ವಿಟರ್ ಖಾತೆಯಲ್ಲಿ ಈಗ ಇಡಿ ಅಧಿಕೃತವಾಗಿ ಪ್ರಕಟ ಮಾಡಿದೆ ಸರ್, 142 ಆಸ್ತಿ ಬರೋಬ್ಬರಿ 300 ಕೋಟಿ ಮೌಲ್ಯದ್ದು ತಮ್ಮ ಮುಟ್ಟುಗೋಲು ಹಾಕಿಕೊಂಡಿದ್ದೀವಿ ಅಂತೇಳಿ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅನ್ನಿಸ್ತಿದೆಯಾ ಸರ್? ಈಗ ಖಂಡಿತವಲ್ಲ ಸರ್, ನಾವು ಪ್ರಾರಂಭದಲ್ಲಿ ಕೂಡ ಹಲವಾರು ಹೋರಾಟಗಳಲ್ಲಿ ಜಯವನ್ನು ಗಳಿಸಿದ್ದೀವಿ. ಇದು ಕೂಡ ಮತ್ತೊಂದು ಜಯ ಸಿಕ್ಕಿದೆ. ಸೊ ಈಗ ತಾತ್ಕಾಲಿಕವಾಗಿ 300 ಕೋಟಿ ರೂಪಾಯಿ ಆಸ್ತಿನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಸೊ ಇದೇ ರೀತಿ ಇನ್ನೂ ಸಾವಿರಾರು ಕೋಟಿಯ ಅವ್ಯವಹಾರ ನಡೆದಿದೆ ಅಂತ ನಾನು ಈಗಾಗಲೇ ಆರೋಪ ಮಾಡಿರುವಂಥದ್ದು. ಈ ಪ್ರಾರಂಭಿಕವಾಗಿ 300 ಕೋಟಿ ರೂಪಾಯಿ ಆಸ್ತಿನ ಮುಟ್ಟುಗೋಲು ಹಾಕೊಂಡ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳೋ ಎಲ್ಲ ಸಾಧ್ಯತೆಯೂ ಇದೆ. ಸೊ ಇದರಲ್ಲಿ ಎಲ್ಲ ರಾಜಕಾರಣಿಗಳು ಏನು ನಾನು ಈಗಾಗಲೇ ಹೇಳಿದ್ದೀನಿ, 50-50 ಅನುಪಾತದಲ್ಲಿ ಯಾರು ಅಕ್ರಮ ನಿವೇಶನ ಮಾಡಿದ್ರೆ ಎಲ್ಲ ನಿವೇಶನ ಕೂಡ ವಾಪಸ್ಸು ಮೂಡಕ್ಕೆ ಬರ್ತದೆ ಅಂತೇಳಿ. ಅದೇ ರೀತಿ ಸೊ ಈಗ 147 ಸ್ಥಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸಾಕಷ್ಟು ಆಸ್ತಿಗಳನ್ನು ಮುಟ್ಟುಗೋಲು ಹಾಕೋ ಸಾಧ್ಯತೆ ಖಂಡಿತ ಇದೆ. ಈ 142 ಆಸ್ತಿ ಯಾವ್ದು ಇರ್ಬೋದು ಅಂತ ಸರ್? ಸರ್ ಅದೇ ಸಿದ್ದರಾಮಯ್ಯ ಅವ್ರದ್ದು, ಜಿ ಟಿ ದೇವೇಗೌಡ ಮತ್ತು ಇತರು ಇನ್ನೂ ಹಲವಾರು ಪ್ರಭಾವ ವ್ಯಕ್ತಿಗಳು, ಜಯರಾಮು, ರಮೇಶ್, ಕಾರ್ಪೊರೇಟರ್ ರಮೇಶು, ಈ ಥರ ಸಾಕಷ್ಟು ಜನ ಏನು ಅಕ್ರಮ ಪಡ್ಕೊಂಡ್ರೆ ಅವ್ರದೆಲ್ಲ ಇರ್ಬೋದು. ಅದು ಇನ್ನೂ ಅಧಿಕೃತವಾಗಿ 142 ಆಸ್ತಿಗಳಲ್ಲಿ ಯಾರು ಸ್ಪಷ್ಟ ಗೊತ್ತಾಗಿಲ್ಲ, ಆದರೆ ಇರ್ಬೋದು ಅಂತೇಳಿ ಒಂದು ಅನುಮಾನ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗ್ಬೋದು. ಸರ್, ಮೊದಲಿಂದಲೂ ಕೂಡ ಸಾಕಷ್ಟು ಹೋರಾಟ ಮಾಡ್ತಿದ್ರಿ ಸರ್. ಒಂದು ಹಂತಕ್ಕೆ CBIಗೆ ಈ ಪ್ರಕರಣ ಹೋಗ್ಬೇಕು ಅಂತೇಳಿ ನೀವು ಒತ್ತಾಯ ಮಾಡ್ತಿದ್ರಿ, ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ ಅಂತೇಳಿ. ಈಗ ನಂಬಿಕೆ ಬರ್ತಿದೆಯಾ ಸರ್? ಹೇಗೆ ಸರ್? ಸರ್, ಈಗ ಅದೇ ಇಡಿ ಅವ್ರ ಕ್ರಮ ಮಾಡಿದ್ರೆ ಇನ್ನೂ ಲೋಕಾಯುಕ್ತರು ಯಾರೂ ಇಂಥ ಗಂಭೀರವಾದ ಕ್ರಮಗಳು ತಗೊಂಡಿಲ್ಲ. ಹಾಗಾಗಿ ಈಗಲೂ ಕೂಡ ಲೋಕಾಯುಕ್ತರ ಮೇಲೆ ನಮ್ಗೆ ಅನುಮಾನ ಇದೆ. ಸೊ CBI ಕೊಡಿಸೋದು ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಾನಿಲ್ಲಿ ಒಂದು ಮುಖ್ಯವಾಗಿ ಹೇಳೋ ವಿಚಾರ ಏನಂತಂದರೆ, ನನ್ನ ಒಂದು ಹೋರಾಟಕ್ಕೆ ಎಲ್ಲ ಮಾಧ್ಯಮದವರು ಸಂಪೂರ್ಣ ಬೆಂಬಲ ನಿಂತರು. ಅದರಲ್ಲೂ ಕೂಡ ನ್ಯೂಸ್ ಫಸ್ಟ್ನವರು ಪ್ರಾರಂಭದಲ್ಲೂ ಕೂಡ ಮೊದಲನೇದಾಗಿ ನನ್ನ ಈ ಹೋರಾಟದ ಬಗ್ಗೆ ಬೆಂಬಲ ಸೂಚಿಸಿ ಬಂದಿರೋಂಥದ್ದು. ಸೊ ಹೀಗಾಗಿ ನಂದು ಎಲ್ಲ ಹೋರಾಟಗಳು ಕೂಡ ನನ್ನ ಏನು ಜಯ ಸಿಗ್ತದೆ ಅದರಲ್ಲಿ ಮಾಧ್ಯಮದ ಪಾಲು ಕೂಡ ಸಾಕಷ್ಟಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಮುಂದಿನ ನಿಮ್ಮ ಹೋರಾಟ ನಡೆ ಏನು ಸರ್? ಸರ್, ಇದೇ ರೀತಿ ಕಾನೂನು ಪ್ರಕಾರ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಖಂಡಿತ ನಾನು ಈಗಾಗಲೇ ಹೇಳಿದಾಗೆ ಸೊ ಅಂತಿಮವಾಗಿ ಏನು 50-50 ಅನುಪಾತದಲ್ಲಿ ಅಕ್ರಮವಾಗಿ ಯಾರು ನಿವೇಶನ ಪಡೆದ್ರೆ ಅವರು ಎಷ್ಟೇ ಪ್ರಭಾವಿಗಳಾಗಿದ್ದು ಕೂಡ ಆ ಎಲ್ಲ ನಿವೇಶನಗಳು ಕೂಡ ಮೈಸೂರು ನಗರ ಬರೋದಕ್ಕೆ ವಾಪಸ್ ಬರಬೇಕು. ಆ ನಿವೇಶನಗಳು ಅರ್ಹ ಫಲಾನುಭವಿ ತಲುಪಬೇಕು. ಅಲ್ಲಿವರೆಗೂ ನಾನು ಹೋರಾಟವನ್ನು ಮುಂದುವರಿಸ್ತೇನೆ. ಈ ಬೆಳವಣಿಗೆ ನೋಡ್ತಿದ್ರೆ ಸರ್, ಮುಖ್ಯಮಂತ್ರಿಗಳ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಮೂಡದ ಈ ಪ್ರಕರಣವನ್ನು ಗಮನಿಸಿದ್ರೆ ಮುಂದೆ ದೊಡ್ಡ ಆಘಾತ ಏನಾದರೂ ಕಾದಿದೆಯಾ? ಹೇಗೆ ಸರ್, ಏನಾಗ್ಬೋದು? ಸರ್, ಖಂಡಿತ ಹೇಳೋಕ್ಕಾಗಲ್ಲ ಸರ್. ಏನೇನು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ. ಈಗ ಅಷ್ಟು ವ್ಯವಹಾರಗಳು ಕೂಡ ಇವ್ರಿಗೆ ತಡೆ ಆಗ್ತಿದೆ. ಹಾಗಾಗಿ ಯಾರ ಮಧ್ಯೆ ಏನೇನು ಘರ್ಷಣೆ ಉಂಟಾಗುತ್ತೆ, ಏನೇನಾಗುತ್ತೆ ಸೊ ಅದನ್ನು ನೋಡಬೇಕಾಗಿದೆ. ಯಾಕೆಂದರೆ ಯಾವ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ, ಯಾವ ರಾಜಕಾರಣಿಗಳು ಕೂಡ ಜೈಲಿಗೆ ಹೋಗ್ತಾರೆ, ಇದೆಲ್ಲ ಗಮನಿಸಿದಾಗ ಒಂದು ಸಣ್ಣ ಮಟ್ಟದ ಅಲ್ಲೋಲಕಲ ಅಂತ ಉಂಟಾಗುತ್ತೆ ಅಂತ ನನಗೆ ಅನಿಸಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಜೈಲಿಗೂ ಕೂಡ ಹೋಗ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಜೊತೆಗೆ ಈ ಪ್ರಕರಣವನ್ನ ಬೆನ್ನಟ್ಟಿದಂತಹ ನ್ಯೂಸ್ ಫಸ್ಟ್ ಕೂಡ ಧನ್ಯವಾದವನ್ನ ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.